ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ತುಂಬ ದಿನ ಆದಮೇಲೆ ವಿಡಿಯೋ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಹಾಗಾಗಿ ನನ್ನ ಫನ್ ಟೈಮ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ಮೀಶೋಯಿಂದ ಗ್ರಾಸರಿಗೆ ಅಂತೇಳಿ ಒಂದಷ್ಟು ಬಾಕ್ಸ್ಗಳನ್ನ ತರಿಸ್ಕೊಂಡಿದ್ದೆ. ಇದು ನಾನು ಹೇಗೆ ಅಂತಂದರೆ 1 kgದು, 1.5 kgದು ಮತ್ತು 1/2 kgದು ಈ ಥರ ನಾನು ಸೈಜ್ ವೇರಿಯೇಷನಲ್ಲಿ ನಾನು ಬಾಕ್ಸ್ಗಳನ್ನ ತರಿಸ್ಕೊಂಡಿದ್ದೀನಿ. ಆ ಬಾಕ್ಸ್ಗಳನ್ನ ನಿಮ್ಗೆ ತೋರಿಸೋಣ ಅಂತ ತೋರಿಸ್ತಾ ಇದ್ದೀನಿ. ಈ ಪ್ರಾಡಕ್ಟ್ನ ನಾನು ತರಿಸ್ಕೊಂಡು ಒಂದಾಗಲೇ ನಾನು ಒಂದು ಸೆಟ್ನ ಯೂಸ್ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಬಳಕೆ ಬರ್ತಾ ಇದೆ. ಇದನ್ನು ನಾನು ನನ್ನ ಸಿಸ್ಟರ್ಗಳಿಗೂ ಕೂಡ ನಾನು ಲಿಂಕ್ನ ಶೇರ್ ಮಾಡಿ ಅವರು ಕೂಡ ಒಂದು ಸೆಟ್ಟು ಎಲ್ಲ ತರಿಸ್ಕೊಂಡು ಯೂಸ್ ಮಾಡ್ತಾ ಇದ್ದಾರೆ. ನನಗೆ ಫಸ್ಟ್ ಆಫ್ ಆಲ್ ಈ ಬಾಕ್ಸ್ ಏನಕ್ಕೆ ಇಷ್ಟ ಆಯಿತು ಅಂತಂದರೆ, ನಾವು ಬಾಕ್ಸಲ್ಲಿ ಏನೇ ಜೋಡಿಸಿದ್ರು ನೀಟಾಗಿ ಕಾಣಿಸುತ್ತೆ. ಯಾವ ಬಾಕ್ಸಲ್ಲಿ ಏನೇ ಐಟಮ್ಸ್ ಇದೆ ಅಂತ ನೀಟಾಗಿ ಕಾಣಿಸುತ್ತೆ. ಇದ್ರದ್ದು ಕ್ವಾಲಿಟಿ ವೈಸ್ ಕೂಡ ತುಂಬಾ ಚೆನ್ನಾಗಿದೆ. ನೀವು ಹತ್ರದಿಂದ ನೋಡ್ಬೋದು ಎಷ್ಟು ಗಟ್ಟಿ ಇದೆ ಅಂತ. ಥಿಕ್ನೆಸ್ ತುಂಬಾ ಚೆನ್ನಾಗಿದೆ. ಹಾಗೆ ಕ್ಯಾಪಲ್ಲಿ ನೋಡಿ ರಬ್ಬರೆಲ್ಲ ಇದೆ. ಇದು ತುಂಬಾ ಟೈಟಾಗಿ ಕ್ಲೋಸ್ ಆಗುತ್ತೆ. ನಾವೇನೇ ಈಗ ಒಳಗಡೆ ಏನಾದರೂ ಫಿಲ್ ಮಾಡಿಬಿಟ್ಟು ನಾವು ಬರೀ ಕ್ಯಾಪ್ ಬಿಟ್ಕೊಂಡಿದ್ದೀವಿ ಬೈ ಮಿಸ್ ಅಂತಂದ್ರೂ ಚೆಲ್ಲಲ್ಲ, ಅಷ್ಟು ನೀಟಾಗಿ ಕ್ಲೋಸ್ ಆಗಿರುತ್ತೆ. ಕ್ಯಾಪು ಟೈಟಾಗಿ ಕೂರುತ್ತೆ. ಕ್ಯಾಪಲ್ಲಿ ನೋಡಿ ರಬ್ಬರೆಲ್ಲ ಇರೋದ್ರಿಂದ ತುಂಬ ಟೈಟಾಗಿ ಕೂರುತ್ತೆ. ಏರ್ ಕಂಟೈನರ್ ಥರ ನೀಟಾಗಿರುತ್ತೆ. ಈಗ ನಾವು ಏನೇ ಕಾಳುಗಳನ್ನ ಸ್ಟೋರೇಜ್ ಮಾಡಿದ್ರು ಒಂದು ಹುಳಾಗೋದು ಆ ಥರ ಎಲ್ಲ ಏನೂ ಆಗೋಲ್ಲ. ಆಮೇಲೆ ನಾವು ಜೋಡಿಸಿದ್ಮೇಲೆ ಯಾವ ಬಾಕ್ಸಲ್ಲಿ ಏನು ಐಟಮ್ಸ್ ಇದೆ ಅಂತ ನೀಟಾಗಿ ಕಾಣಿಸುತ್ತೆ. ಹಾಗಾಗಿ ನನಗೆ ಈ ಬಾಕ್ಸು ತುಂಬಾ ಇಷ್ಟ ಆಯಿತು. ನಾನು ಅದರಲ್ಲೂ ತರಿಸ್ಕೊಂಡಿರೋದು ಮೀಶೋದಲ್ಲಿ. ತುಂಬಾ ವರ್ತಿದೆ ಅಂತ ಅನ್ನಿಸ್ತು. ಇದು ಹೇಗೆಂದರೆ 8 ಪೀಸಿಗೆ 300 ಸಮಥಿಂಗ್ ಇದೆ. ಆ ಥರ ನಾನು 2 ಸೆಟ್ ತರಿಸ್ಕೊಂಡಿದ್ದೀನಿ. ಒಂದು ಚಿಕ್ಕದು ಇಲ್ಲಿ ನೋಡಿ, ಒಂದು ಇದು 1.5 kgದು, ಇದು 3/4 kgದು ಬರುತ್ತೆ. ಇದು ಈ ಥರ ನಾನು ಸ್ವಲ್ಪ ಸೈಜ್ ವೇರಿಯೇಷನ್ ತರಿಸ್ಕೊಂಡಿದ್ದೀನಿ. ಈಗ ಕಡಲೆ ಬೀಜ ಈ ಥರ ಎಲ್ಲ ನಾನು ಸ್ವಲ್ಪ ಕಮ್ಮಿದು ಹಾಕೊಳ್ಳೋದಕ್ಕೆ. ಇದೆಲ್ಲ ಅಂದರೆ ಕಾಳುಗಳೆಲ್ಲ ಹಾಕ್ತೀವಿ, ರವೆ ಎಲ್ಲ ಹಾಕ್ತೀವಿ ಅಂತ ಅದಕ್ಕೆಲ್ಲ ಸ್ವಲ್ಪ ದೊಡ್ಡದಿರಲಿ ಅಂತೇಳಿ ದೊಡ್ಡದು ಸ್ವಲ್ಪ ತರಿಸ್ಕೊಂಡಿದ್ದೀನಿ. ಒಂದು ಸೆಟ್ಟು, ಚಿಕ್ಕದು ಒಂದು ಸೆಟ್ಟು ಈ ಥರದ್ದು ನಾನು ತರಿಸ್ಕೊಂಡಿದ್ದೀನಿ. ಬಾಳಿಕೆ ಮಾತ್ರ ತುಂಬ ಚೆನ್ನಾಗಿ ಬರ್ತಾ ಇದೆ. ಹಾಗಾಗಿ ನಾನು ಇದನ್ನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಅಂದ್ಬಿಟ್ಟು ಶೇರ್ ಮಾಡ್ತಾ ಇದ್ದೀನಿ. ನನಗೆ ಇದ್ರ ಕ್ವಾಲಿಟಿ ವೈಸ್ ಕೂಡ ತುಂಬ ಚೆನ್ನಾಗಿದೆ, ತುಂಬಾ ಗಟ್ಟಿ ಇದೆ. ಆಮೇಲೆ ಈಗ ನಾವು ಮನೇಲಿರಲ್ಲ, ಮನೇಲಿ ಮಕ್ಕಳಾಗಲಿ ಹಸ್ಬೆಂಡ್ ಆಗಲಿ ಬಳಸ್ತಾ ಇದ್ದಾರೆ ಅಂತಂದರೆ ಆಗಲೆಲ್ಲ ಫೋನ್ ಮಾಡಿ ಯಾವ ಐಟಮ್ ಎಲ್ಲಿದೆ ಅಂತ ಕೇಳೋ ಥರ ಇರಲ್ಲ. ಈ ಬಾಕ್ಸ್ಗಳೆಲ್ಲ ನೀಟಾಗಿ ಗೊತ್ತಾಗ್ತಾ ಇರುತ್ತೆ, ಯಾವುದು ಯಾವುದ್ರಲ್ಲಿ ಇದೆ ಅಂತ ನೀಟಾಗಿ ಕಾಣಿಸ್ತಾ ಇರುತ್ತೆ. ಇದಕ್ಕೆ ನಾವೇನು ಹೆಸರು ಬರೀಬೇಕು ಅನ್ನೋಂಗಿರಲ್ಲ, ಏನಿಲ್ಲ. ಅಷ್ಟು ನೀಟ್ ನೋಡಿದ್ದು ಚಿಕ್ಕ ಸೈಜು ಬಾಕ್ಸ್ಗಳೆಲ್ಲ ನೀಟಾಗಿ ಕಾಣಿಸ್ತಾ ಇರುತ್ತೆ, ಯಾವ್ಯಾವುದ್ರಲ್ಲಿ ಏನೇನಿದೆ ಅಂತ. ಹಾಗೆ ಇದ್ರ ಜೊತೆ ಇನ್ನೊಂದು ಐಟಮ್ ತೋರಿಸ್ತೀನಿ ಇಲ್ಲಿ. ಇದು ನಾನು ಮೊದಲು ಇಷ್ಟು ದಿನ ಈಗ ಇದು ತಗೊಂಡು ನಾನು 4 years ಆಗಿದೆ. ನನಗೆ ಈ ಬಾಕ್ಸ್ ತುಂಬ ಗಟ್ಟಿ ಇದೆ. ಬಾಕ್ಸ್ ಇದು ತುಂಬಾ ಗಟ್ಟಿ ಇದೆ. ಥಿಕ್ನೆಸ್ ತುಂಬಾ ಚೆನ್ನಾಗಿದೆ. ಇದರಲ್ಲಿ ಏನು ಪ್ರಾಬ್ಲಮ್ ಆಯಿತು ಅಂತಂದರೆ, ಇದು ನಾವು ಇದು ಹಾಕುವಾಗ ತೆಗೆಯುವಾಗ ಇಲ್ಲಿ ನೋಡಿ ಈ ಥರ ಕಟ್ಟಾಗುತ್ತೆ. ಇದು 4 ವರ್ಷ ಚೆನ್ನಾಗಿ ಬಳಕೆ ಬಂದಿದೆ. ಇದು ಯೂಸ್ ಮಾಡ್ತಾ ಈಗ ನಾವು ಇದನ್ನ ಇಟ್ಕೊಂಡು ತೆಗೆಯುವಾಗ ಮಾಡುವಾಗ ಈಗ ನಾನು 1 ಡಜನ್ ಬಾಕ್ಸ್ ತೊಗೊಂಡಿದ್ದೀನಿ ಅಂತಂದರೆ ಅದ್ರಲ್ಲಿ ಮಿನಿಮಮ್ ಅಂದರೆ ಈಗ 4-5 ಬಾಕ್ಸ್ ಈ ಥರ ಆಗಿದೆ. ಈಗ ಒಂದು 4-5 ವರ್ಷಕ್ಕೆ ಅದೊಂದೇ ಪ್ರಾಬ್ಲಮ್. ಬಾಕ್ಸ್ ಅಂತೂ ಏನೂ ಪ್ರಾಬ್ಲಮ್ ಆಗಲ್ಲ, ಕ್ಯಾಪ್ಗಳಲ್ಲಿ ಈ ಥರ ಮಿಸ್ಟೇಕ್ ಆಗುತ್ತೆ. ಹಾಗಾಗಿ ನಾನು ಈ ಸಲ ಈ ಥರ ಬಾಕ್ಸ್ಗಳನ್ನ ತರಿಸ್ಕೊಂಡಿದ್ದೀನಿ. ಈ ಬಾಕ್ಸ್ಗಳು ಹೆಂಗೆ ಅಂದರೆ, ಸುಮ್ಮನೆ ಬಾಕ್ಸ್ ಚೆನ್ನಾಗಿದೆ ಬಿಸಾಕೋಕ್ಕೂ ಮನ್ಸು ಬರಲ್ಲ, ಕ್ಯಾಪ್ ಚೆನ್ನಾಗಿಲ್ಲ, ಕ್ಯಾಪ್ ಹೊರಟೋಗಿದೆ, ಇಟ್ಕೊಳ್ಳೋಕ್ಕೂ ಆಗಲ್ಲ, ಆ ಥರ ಆಗ್ಬಿಟ್ಟಿದೆ ಒಂದು 4-5 ಬಾಕ್ಸು. ಹಂಗಾಗಿ ಈ ಬಾಕ್ಸ್ನ ಚೇಂಜ್ ಮಾಡಿಬಿಟ್ಟು ಈ ಬಾಕ್ಸ್ಗಳನ್ನ ಇಟ್ಕೊಳ್ಳೋಣ ಅಂತ ಈಗ ತರಿಸಿದ್ದೀನಿ. ನನಗೆ ಇದರಲ್ಲಿ ಫಸ್ಟ್ ಆಫ್ ಆಲ್ ಇದು ರಬ್ಬರ್ ಇರೋದು ನನಗೆ ತುಂಬ ಇಷ್ಟ ಆಯಿತು. ಏಕೆಂದರೆ ತುಂಬ ಟೈಟಾಗಿ ಕೂರುತ್ತೆ ಕ್ಯಾಪ್ಗಳು, ಯಾವುದೇ ಕಾರಣಕ್ಕೂ ಏನು ಬಿಚ್ಕೊಳ್ಳೋದು ಮಾಡೋದು ಏನೂ ಆಗಲ್ಲ. ಆಮೇಲೆ ಇನ್ನೊಂದು ಸ್ಟೀಲ್ ಬಾಕ್ಸ್. ಇದೆಲ್ಲ ನಮ್ಮ ಹಳೆ ಕಾಲದಿಂದನೂ ಬಳಸ್ತಾ ಇದ್ದಿದ್ದು ಬಾಕ್ಸ್ಗಳು. ಇದು ಕಾಮನಾಗಿ ಎಲ್ಲರ ಮನೇಲೂ ಇದ್ದೇ ಇರುತ್ತೆ. ಇದಕ್ಕೂ ಏನು ವ್ಯತ್ಯಾಸ ಈಗ ಅಂದರೆ, ಇದು ಕೂಡ ಈಗ ನಾನು ಹೇಳೋದು ಇದರಲ್ಲಿ ಕೂಡ ಕಾಣಿಸೋದು ಐಟಮ್ಸು ನಾವೇನು ಇಟ್ಟಿದ್ದೀವಿ ಅಂತ ನೀಟಾಗಿ ಕಾಣಿಸೋದು. ಬಟ್ ಅದೇ ನನಗೆ ಕ್ಯಾಪಿನ ಪ್ರಾಬ್ಲಮ್ ಆಯಿತು. ಈ ಸ್ಟೀಲ್ ಬಾಕ್ಸ್ಗಳು ಹೆಂಗೆ ಅಂದರೆ, ಒಂದು ಲೈನ್ ಫುಲ್ಲು ನಾವು ಸ್ಟೀಲ್ ಬಾಕ್ಸೇ ಜೋಡಿಸಿರ್ತೀವಿ. ಈಗ ಹಳೆ ಅಡುಗೆ ಮನೆಗಳಲ್ಲಿ ಕಾಮನಾಗಿ ನೋಡಿರ್ತೀವಿ ನಾವು, ಒಂದು ಲೈನ್ ಫುಲ್ ಚಿಕ್ಕದು ದೊಡ್ಡದು ಸ್ಟೀಲ್ ಬಾಕ್ಸ್ಗಳು ಜೋಡಿಸ್ಕೊಂಡಿರ್ತೀವಿ. ನಮಗೆ ದಿನ ಕಾಮನಾಗಿ ಮಾಡೋರಿಗೆ ಗೊತ್ತಿರುತ್ತೆ ಯಾವುದ್ರಲ್ಲಿ ಏನು ಐಟಮ್ ಇದೆ ಅಂತ, ಅಥವಾ ಎಷ್ಟು ಖಾಲಿಯಾಗಿದೆ ಎಷ್ಟಿದೆ ಇದೆಲ್ಲ ನಮ್ಗೆ ನೀಟಾಗಿ ಅದು ಗೊತ್ತಿರುತ್ತೆ ದಿನ ಅಡುಗೆ ಮಾಡೋರಿಗೆ. ಈ ಮನೇಲಿ ಈಗ ಗಂಡನೋ ಮಕ್ಕಳು ಯಾರಾದರೂ ಹೊಸಬ್ರಿಗೆ ಬಂದಿದ್ದಾರೆ, ಏನೋ ಒಂದು ಐಟಮ್ ತಕ್ಕೊಡಿ ಅಂತಂದರೆ ಎಲ್ಲ ಬಾಕ್ಸ್ನ ತೆಗೆದು ಕ್ಯಾಪ್ ತೆಗೆದು ನೋಡೋದು, ಏನು ಐಟಮ್ ಇದೆ ಅಂತ ಚೆಕ್ ಮಾಡೋದು, ಇದರಲ್ಲೇ ಅರ್ಧ ಟೈಮ್ ವೇಸ್ಟ್ ಆಗಿಬಿಡುತ್ತೆ. ಆಮೇಲೆ ಕೆಲವೊಂದ್ಸಲ ಐಟಮ್ಸ್ ಎಷ್ಟಿದೆ, ಖಾಲಿಯಾಗಿದೆಯಾ, ಇದನ್ನೆಲ್ಲದಕ್ಕೂ ಒಂದು ಕಡೆಯಿಂದ ಬಾಕ್ಸ್ ಚೆಕ್ ಮಾಡಬೇಕು, ಆ ಥರ ಅನ್ನಿಸ್ತಾ ಇರುತ್ತೆ. ಅದೇ ಈ ಬಾಕ್ಸ್ಗಳಾದರೆ ನಾವು ತೆಗೆದೇ ಇದ್ರೂ ಆಚೆಯಿಂದನೇ ನೀಟಾಗಿ ಕಾಣಿಸುತ್ತೆ ಯಾವುದ್ರಲ್ಲಿ ಯಾವ ಐಟಮ್ ಇದೆ. ಒಂದರಲ್ಲಿ ಕಡಲೆ ಬೀಜ, ಕಡಲೆಬೇಳೆ, ಅಥವಾ ಹುಳ್ಳಿಕಾಳು, ಹೆಸರು ಕಾಳು, ಕಡಲೆಕಾಳು, ರವೆ, ಒಣಮೆಣಸಿನ್ಕಾಯಿ ನಾನು ಫಿಲ್ ಮಾಡಿ ಇಟ್ಕೊಂಡಿರೋದು, ಆ ಥರ ನಾನು ಹೇಳ್ತಾ ಇರೋದು.
ಈ ಥರ ಐಟಮ್ಗಳು ಯಾವ್ದ್ರಲ್ಲಿ ಏನಿದೆ ಅಂತ ನಮ್ಗೆ ನೀಟಾಗಿ ಗೊತ್ತಾಗುತ್ತೆ. ಅದೇ ಬಾಕ್ಸ್ನ ನಾವು ಪರ್ಟಿಕ್ಯುಲರ್ಗೆ ಎತ್ಕೊಂಡು ಕೆಲಸ ಮಾಡುವಾಗ, ಅಡುಗೆ ಮಾಡುವಾಗ ಬೇಗ ಬೇಗ ಅಡುಗೆ ಮಾಡ್ತೀವಿ. ಅದೇ ಸ್ಟೀಲ್ ಬಾಕ್ಸ್ಗಳಲ್ಲಾದರೆ ಯಾವುದ್ರಲ್ಲಿ ಏನೇನಿದೆ ಅಂತ ನಾವು ಅದನ್ನು ತೆಗೆದು ನೋಡಿ ಮತ್ತೆ ಕ್ಯಾಪ್ ಹಾಕಿಡು, ಮತ್ತೆ ಹೊಸ್ದಾಗಿ ಮತ್ತೆ ಇನ್ನೊಂದು ಬಾಕ್ಸ್ ತಗೋ, ಈ ಬಾಕ್ಸ್ ಎಲ್ಲ ಇನ್ನೊಂದು ಬಾಕ್ಸು, ಈ ಥರ ಸರ್ಚ್ ಮಾಡೋದ್ರಲ್ಲೇ ನಮ್ಗೆ 5-10 ನಿಮಿಷ ಟೈಮ್ ವೇಸ್ಟ್ ಆಗುತ್ತೆ. ಅದರಲ್ಲೂ ಬೆಳಿಗ್ಗೆ ಹೊತ್ತೇನಾದ್ರು ಮಕ್ಕಳಿಗೆ ತಿಂಡಿ ಕಟ್ತಾ ಇದ್ದೀವಿ, ತಿಂಡಿ ಅಡುಗೆ ಎಲ್ಲ ಊಟೊಟ್ಟಿಗೆ ಆಗಬೇಕು ಅಂತಂದಾಗ ನಮ್ಗೆ ಅರ್ಜೆಂಟ್ ಅರಿಬರಿಲಿ ಇರ್ತೀವಿ. ಅಂಥ ಟೈಮಲ್ಲಿ ಈ ಥರ ಹುಡುಕಿ ತೊಗೊಳೋದು ಅಂತಂದರೆ ಸ್ವಲ್ಪ ಗಡಿಬಿಡಿ ಅಂತ ಅನಿಸ್ಬಿಡುತ್ತೆ. ಹಂಗಾಗಿ ಈ ಥರ ಬಾಕ್ಸ್ಗಳು ವರ್ತು ಯೂಸು ಎರಡು ಅಂತ ನನಗೆ ಅನಿಸುತ್ತೆ. ಹಂಗಾಗಿ ನನಗೆ ಈ ಬಾಕ್ಸ್ಗಳು ತುಂಬ ಯೂಸ್ ಆಯಿತು, ತುಂಬ ಇಷ್ಟಪಟ್ಟು ತೊಗೊಂಡು ಬಳಸ್ತಾ ಇದ್ದೀನಿ. ಹಾಗೆ ಬನ್ನಿ ಅಡುಗೆ ಮನೆಯಲ್ಲಿ ನನ್ನ ಚಿಕ್ಕ ಬಾಕ್ಸ್ಗಳದ್ದು ಹೇಗೆ ಜೋಡಿಸ್ಕೊಂಡಿದ್ದೀನಿ ಅನ್ನೋದು ನಿಮ್ಗೆ ತೋರಿಸ್ತೀನಿ. ಈಗ ನೋಡಿ, ನಾನು ಚಿಕ್ಕ ಬಾಕ್ಸ್ಗಳನ್ನ ಜೋಡಿಸ್ಕೊಂಡಿರೋದನ್ನ ನಾನು ತೋರಿಸ್ತಾ ಇದ್ದೀನಿ. ಇದು ಯಾಕೆ ಅಂತಂದರೆ ನಾನು ಬಾಕ್ಸ್ಗಳಲ್ಲಿ ಏನು ಐಟಮ್ಸ್ನ ಜೋಡಿಸಿದ್ದೀನಿ ಅನ್ನೋದ್ರ ಬಗ್ಗೆ ನಾನು ತೋರಿಸ್ತಾ ಇರೋದು. ಪಕ್ಕದಲ್ಲಿ ಹಾಗೆ ಸ್ಟೀಲ್ ಬಾಕ್ಸು ಇಟ್ಟಿದ್ದೀನಿ ನೋಡಿ. ಇದು ನಾನು ಮೊದಲು ಬಳಸ್ತಾ ಇದ್ದಂಥ ಸ್ಟೀಲ್ ಬಾಕ್ಸ್ಗಳು. ಕಾಫಿ ಪೌಡರು, ಅರಿಶಿನ, ಈ ಅಡುಗೆ ಅರಿಶಿನ ಇದನ್ನೆಲ್ಲ ನಾನು ಪ್ಲಾಸ್ಟಿಕ್ ಬಾಕ್ಸ್ಗೆ ಹಾಕಿಲ್ಲ, ನಾನು ಸ್ಟೀಲ್ ಬಾಕ್ಸ್ನ ಯೂಸ್ ಮಾಡ್ತಾ ಇದ್ದೀನಿ. ಹಂಗಾಗಿ ಸ್ಟೀಲ್ ಬಾಕ್ಸ್ನ ಇಟ್ಕೊಂಡಿದ್ದೀನಿ. ಈಗ ಅದೇ ನೋಡಿ, ನಾನು ದಿನ ಯೂಸ್ ಮಾಡುವಾಗ ನನಗೆ ಗೊತ್ತಾಗುತ್ತೆ ಇದು ಕಾಫಿ ಪೌಡ್ರು, ಹಾಗೆ ಇದು ಅರಿಶಿನ ಅಂತ. ಅದೇ ನನ್ನ ಮಕ್ಳುಗಳು ಬಂದು ಏನಾದರೂ ಅಡುಗೆ ಮನೆಗೆ ಬಂದೇನೋ ಒಂದು ಕಾಫಿನೋ ಟೀನೋ ಹಿಂದೆ ಇರೋದು. ಇದು ನೋಡಿ ಟೀ ಪೌಡ್ರು, ಇದು ಸೋಂಪು, ಈ ಥರ ನಾನು ಅದೇ ಪರ್ಟಿಕ್ಯುಲರ್ ಇಟ್ಕೊಂಡಿದ್ದೀನಿ. ಈಗ ಅದೇ ನನ್ನ ಮಕ್ಕಳು ಬಂದು ಕಾಫಿನೋ ಟೀನೋ ಮಾಡುವಾಗ ಯಾವುದ್ರಲ್ಲಿ ಏನಿದೆ ಅಂತ ಹುಡ್ಕಾಡ್ತಾರೆ. ಸ್ಟೀಲ್ ಬಾಕ್ಸ್ಗಳಲ್ಲಿ ಗೊತ್ತಾಗಲ್ಲ ಅವ್ರಿಗೆ ಯಾವುದ್ರಲ್ಲಿ ಏನಿದೆ ಅಂತ. ಅದನ್ನು ಕ್ಯಾಪ್ ಓಪನ್ ಮಾಡೇ ತೆಗೆದು ನೋಡಬೇಕಾಗುತ್ತೆ. ಅದೇ ಪ್ಲಾಸ್ಟಿಕ್ ಬಾಕ್ಸ್ ಆದರೆ, ಈಗ ನೋಡಿ ಇದು ಕಡಲೆಬೇಳೆ, ಇದು ಕಡಲೆ ಬೀಜ, ಇದು ಉರುಗಡ್ಲೆ, ಹಾಗೆ ಫ್ಲಾಕ್ಸ್ ಸೀಡ್ಸು, ಜಿಯಾ ಸೀಡ್ಸು, ತುಪ್ಪ, ಈ ಥರ ಪ್ಲಾಸ್ಟಿಕ್ ಬಾಕ್ಸ್ಗಳಲ್ಲಿ ನೀಟಾಗಿ ಗೊತ್ತಾಗುತ್ತೆ ನಾವೇನು ಐಟಮ್ ಜೋಡಿಸಿದ್ದೀವಿ ಅಂತ. ಹಾಗಾಗಿ ನನಗೆ ಇದು ತುಂಬಾ ಒಳ್ಳೆಯದಾಯಿತು ಅಂತ ಅನ್ನಿಸ್ತಿದೆ. ಈ ಸಲ ಈ ಥರ ಬಾಕ್ಸ್ಗಳು ತೊಗೊಂಡಿದ್ದು ಯೂಸ್ ಆಯಿತು ಅಂತ ನನಗೆ ಅನ್ನಿಸ್ತಿದೆ. ಮೀಶೋದಲ್ಲಿ ಇದ್ರದ್ದು ಲಿಂಕ್ ಹಾಕಿರ್ತೀನಿ, ನಿಮ್ಗೆ ಯಾರಿಗಾರು ಬೇಕು ಅಂದರೆ ದಯವಿಟ್ಟು ತೊಗೊಳ್ಳಿ. ಇದ್ರದ್ದು ತುಂಬಾ ಯೂಸ್ ಇದೆ ಅಂತ ನನಗನ್ಸಿದೆ. ಅಡುಗೆ ಮನೆಯಲ್ಲಿ ಅಡುಗೆ ಮಾಡೋರಿಗೆ ಯಾವುದ್ರಲ್ಲಿ ಏನು ಐಟಮ್ ಇದೆ ಅಂತ ತೊಗೊಂಡು ಬೇಗ ಬೇಗ ಕೆಲಸ ಮಾಡೋದಕ್ಕೆ ತುಂಬ ಯೂಸ್ ಇದೆ ಅಂತ ನನಗನ್ಸುತ್ತೆ. ಇದು ಒಂದು ಸೆಟ್ನಲ್ಲಿ 8 ಪೀಸ್ ಬರ್ತಾ ಇರೋದು. ಅದಕ್ಕಿಂತ ಜಾಸ್ತಿ ಪೀಸ್ ಬೇಕು ಅಂತಂದರೆ ಅಮೌಂಟ್ ಸ್ವಲ್ಪ ಜಾಸ್ತಿ ಆಗುತ್ತೆ ಅಷ್ಟೇ. ಮೀಶೋದಲ್ಲಿ ನಾನು ತೊಗೊಂಡಿರೋದು ಪ್ರಾಡಕ್ಟ್ ಅಂತೂ ತುಂಬಾ ಚೆನ್ನಾಗಿದೆ. ನಾನು ಇದು ಲಿಂಕ್ನ ನಿಮ್ಮ ಜೊತೆ ಶೇರ್ ಮಾಡಿರ್ತೀನಿ. ಯಾರಿಗಾರು ಇಷ್ಟ ಆಯಿತು ಅಂತಂದರೆ ತೊಗೋಬೋದು ಅಂತ ನಿಮ್ಗೆ ಅನಿಸಿದ್ರೆ, ನಿಮ್ಮ ಅಡುಗೆ ಮನೆಗೆ ಸೂಟ್ ಆಗುತ್ತೆ ಅಂತ ಅನಿಸಿದ್ರೆ ದಯವಿಟ್ಟು ತೊಗೊಳ್ಳಿ. ಏಕೆಂದರೆ ದಿನ ಅಡುಗೆ ಮಾಡೋರಿಗೆ ಗೊತ್ತಿರುತ್ತೆ ಯಾವ್ಯಾವ್ದು ಅವಶ್ಯಕತೆ ಇದೆ ಅಂತ, ಹಾಗಾಗಿ ಅಷ್ಟೇ. ನೆಕ್ಸ್ಟು ನಾನು ಗ್ರೋಸರಿ ಎಲ್ಲ ಫಿಲ್ ಮಾಡಿದ್ಮೇಲೆ ನಾನು ರ್ಯಾಕಲ್ಲಿ ಹೇಗೆ ಜೋಡಿಸ್ಕೊಂಡಿದ್ದೀನಿ ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹಾಗೆ ನನ್ನ ಚಾನಲು ಅಥವಾ ನನ್ನ ವೀಡಿಯೋಗಳು ಏನಾದರೂ ನಿಮ್ಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ತಾರೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ತೆ.